ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಬೆಟ್ಟದ ಮೇಲಣ ಎಲ್ಲಿಯ ಕಾಯಿ ಸಮುದ್ರದೊಳಗಣ ಬೆಟ್ಟದ ಮೇಲಣ ಎಲ್ಲಿಯ ಕಾಯಿ ಸಮುದ್ರದೊಳಗಣ ಎತ್ತನಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೂ ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಪರಮೇಶ್ವರ್ ಕೊಟ್ಬಿಡಿ ಫೋಟೋನ ಓದ್ತಾರೆ ಓದೋರು ಕೊಟ್ರಿ ಫೋಟೋನ ಬನ್ನಿ ಬೇಟ ಹಾಕಿ ನೀವು ಇಲ್ಲೇ ಹಾಕಿ ಫೋಟೋ ಬರ್ತದೆ ನಿಮಗೆ. ಕಲ್ಲು ದೇವರು ದೇವರಲ್ಲ, ಮಣ್ಣದ ದೇವರು ದೇವರಲ್ಲ. ಕಲ್ಲು ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ ದೇವರಲ್ಲ. ಕೂತ್ಕೋಬೇಕು ಪಾಪ ಎಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಶರಣ ದಂಪತಿಗಳ ಸನ್ಮಾನ ಪತ್ರ. ಶರಣ ದಂಪತಿಗಳು ಶರಣ ಶ್ರೀಮತಿ ಎಸ್ ಲತಾ ಮತ್ತು ಶರಣ ಎ ನಂಜುಂಡಾರಾಧ್ಯರು. ಶರಣ ದಂಪತಿಗಳ ಸನ್ಮಾನ ಪತ್ರ. ಹಲ್ಲಮ್ಮ ಪ್ರಭುಗಳ ವಚನ. ಹರಿತು ಜನ್ಮವಾದವರಿಲ್ಲ, ಸತ್ತು ಮರಳಿ ಚೋರುವರಿಲ್ಲ, ದುರಭಿಮಾನವ ಒತ್ತು ಅಘಟಿತ ಘಟಿತವ ನುಡಿವಿದೆ, ಈ ದೇಹವಿಡಿದು ನುಡಿವ ಪ್ರಪಂಚಗಳನ್ನೇನೆಂಬೆ ಗುಹೇಶ್ವರ. ಹಲವು ಪ್ರಭುಗಳ ವಚನ. 115ನೇ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ 8/8/2026 ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹರಸಲ್ಪುರ ಗ್ರಾಮ ಹಾಲಿವಾಸ ನಿಡಿಗಟ್ಟ ಗ್ರಾಮದ ನಿವಾಸಿಗಳು ಶರಣ ಶ್ರೀಮತಿ ಎಸ್ ಲತಾ ಮತ್ತು ಶರಣ ಎ ಎನ್ ನಂಜುಂಡಾರಾಧ್ಯರವರು. ನಿವೃತ್ತ ನೌಕರರು, ರೇಷ್ಮೆ ಇಲಾಖೆ, ದಾಸೋಹದಾನಿಗಳು. ನೀವುಗಳು ಬಸವತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನ ಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಬೆಂಗಳೂರು ಇಲ್ಲಿಂದ 115ನೇ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ನಿಮ್ಮ ಮೇಲಿರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ. ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು
ಹಾರೈಸುತ್ತೇವೆ. ಶರಣ ಪಾಲಾಕ್ಷಪ್ಪ ಕಾರ್ಯಾಧ್ಯಕ್ಷರು, ಬಸವಪ್ರಿಯ ನಾಗರಾಜು ಅಧ್ಯಕ್ಷರು. ಇಂತಿ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವ, 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 ಶ್ರೀ ಗುರು ಬಸವ, ಶ್ರೀ ಗುರು ಬಸವ ಲಿಂಗಾಯ ನಮಃ. ಲಿಂಗಾಯ ನಮಃ. ಅಂದಿನೀನೋ ತಂದೆ ನೀನು, ಆಯು ನೀನೋ, ತಾಯಿ ನೀನು, ಬಂಧು ನೀನೋ, ಬಂಧು ನೀನು, ಬಳಗ ನೀನೋ, ಬಳಗ ನೀನು, ನೀನಲ್ಲದೆ ನೀನಲ್ಲದೆ ಮತ್ತಾರು ಮತ್ತಾರು ಇಲ್ಲವಯ್ಯ. ಇಲ್ಲವಯ್ಯ. ಕೂಡಲ ಕೂಡಲ ಸಂಗಮ ದೇವ, ಸಂಗಮ ದೇವ, ಹಾಲಲ್ಲದ್ದೋ ಹಾಲಲ್ಲದ್ದೋ, ನೀರಲ್ಲದ್ದೋ, ನೀರಲ್ಲದ್ದೋ, ನಿಮ್ಮ ಧರ್ಮ ನಿಮ್ಮ ಧರ್ಮ, ಲಿಂಗಪತಿ ಲಿಂಗಪತಿ, ಕ್ಷಣಪತಿ, ಶರಣಪತಿ, ಜಯ ಗುರು ಜಯ ಗುರು ಬಸವೇಶ್ವರ, ಬಸವೇಶ್ವರ, ಶರಣಾರ್ಥಿಗಳು ಶರಣಾರ್ಥಿಗಳು, ಇವರು ಮೂರು ಕಾಲ ಬದುಕಲ್ಲಿ ಸಂಸ್ಕಾರದಿಂದ ಲೋಕವೇ ಕಲ್ಯಾಣವಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ. ಇವರ ಜೀವನ ಕುಟುಂಬದವರಿಗೆ ಸುಖವಾಗಲಿ, ಇವರ ವೈರಿಗಳಿಗೆ ಬಂಧುಗಳಿಗೆ ಶೋಭಾಗಲಿ. ಶರಣಾರ್ಥಿಗಳು 117 ಮಹಾಮನೆಯ ಕಾರ್ಯಕ್ರಮದ ನಿರ್ಘಟ್ಟ ಗ್ರಾಮದ ಮಹಾಮನೆಯ ಎಲ್ಲ ಭಕ್ತರಿಗೂ ಶರಣಾರ್ಥಿಗಳು. ಶ್ರೀ ಗುರು ಜೈ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಅನುಭವ ಚಿಂತನೆ ಇವರಿಂದ ಅಲ್ಲೇ ಮಾತಾಡಿ. ಈ ದಿನ ಬೆಂಗಳೂರು ಫೋಟೋ ಹೊಡಿರಿ ಅಲ್ಲೇ. ಬಸವ ಮಹಾ ಬಸವ ಧರ್ಮ ಕೇಂದ್ರದಿಂದ ನಮ್ಮನ್ನು ಆಯ್ಕೆ ಮಾಡಿ ಈ ಸನ್ಮಾನ ಸಮಾರಂಭಕ್ಕೆ ಈ ಭಕ್ತಾದಿಗಳೆಲ್ಲರೂ ಬಂದು ನಮ್ಮನ್ನು ಹಾರೈಸಿದ್ದಕ್ಕಾಗಿ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕುಟುಂಬ ಸಮೇತ ಪರ್ಯಾಯವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಮುಖ್ಯ ಅತಿಥಿಗಳಾದ ಪರಮೇಶ್ವರದ ಒಂದು ಅನುಭವ ಚಿಂತನೆ. ಇಂದು ಮಳವಳ್ಳಿ ತಾಲೂಕು ನಿಡಿಘಟ್ಟ ಗ್ರಾಮದಲ್ಲಿ ಬೆಂಗಳೂರಿನ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ನಾಗರಬಾವಿ ಬೆಂಗಳೂರು ಇವರ ವತಿಯಿಂದ ನಿಡಿಘಟ್ಟ ಗ್ರಾಮದ ನಂಜುಂಡಾರಾಧ್ಯರು ದಂಪತಿಗಳ ಮನೆಯಲ್ಲಿ ಇವರ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇದು ಮೆಚ್ಚಬೇಕಾದ ಇದು 115ನೇ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ಯಾವ ದಂಪತಿಗಳು ಸಮಾಜಮುಖಿ ಕಾರ್ಯವನ್ನು ಮಾಡ್ತಿದ್ದಾರೋ, ಯಾರು ನುಡಿದಂತೆ ನಡೀತಾ ಇದ್ದಾರೋ, ಯಾರು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದಾರೋ, ಬಸವಣ್ಣ ಒಳಗೆ ನುಡಿದರೆ ಮುತ್ತಿನ ಆಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಎಂದೆಂತೂ ಮೆಚ್ಚುವುದಿಲ್ಲವಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣರವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಾವೇನು ಮಾತಾಡ್ತೀವೋ ಅದೇ ರೀತಿ ನಡಿಬೇಕು. ಅದೇ ರೀತಿ ಒಂದು ನಮ್ಮ ಕಾರ್ಯವನ್ನು ತೊಡಗಿಸ್ಕೊಳ್ಬೇಕು. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಂದರೆ ಅದರ ಅರ್ಥ ಬಹಳ ವಿಶಾಲವಾಗಿದೆ. ನಾವು ಸಮಾಜಮುಖಿ ಕೆಲಸವನ್ನು ಮಾಡಿದಾಗ ನಮ್ಮ ಒಂದು ಮನಸ್ಸು, ನಮ್ಮ ಒಂದು ಇದು ಸಾರ್ಥಕ ಆಗುತ್ತೆ. ಅದನ್ನೇ ಬಸವಣ್ಣವರು ಹೇಳಿದ್ರು. ಆದ್ದರಿಂದ ನಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಆ ಕೆಲಸಗಳಲ್ಲಿ ಇದು ಮಾಡಿದಾಗ ಅದಕ್ಕಿಂತಲೂ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ಅವ್ರೊಳಗೆ ಒಂದು ದಾನ ಧರ್ಮ ಪರೋಪಕಾರ ಮತ್ತು ಒಂದು ಭಾಳ ಅನಾಥರಿಗೆ ನಾವು ಒಳ್ಳೆಯದನ್ನು ಮಾಡಬೇಕು. ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಅಂಥ ಒಂದು ಕಾರ್ಯವನ್ನು ಮಾಡ್ಕೊಂಬಂದಿರೋರು ನಮ್ಮ ಶ್ರೀಯುತ ನಂಜುಂಡಾರಾಧ್ಯ ದಂಪತಿಗಳು. ನಾನು ಬೆಳಕೋಡಿಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾಗ ಇವರು ಅಲ್ಲಿಗೆ ಪಂಚಾಯತಿಗೆ PDO ಸಾಹೇಬರಾಗಿ ಬಂದಿದ್ದರು. ಇದರಿಂದ ಡೆಪ್ಯುಟೇಷನ್ ಆಗಿದ್ದರು. ಅಲ್ಲಿ ಇವ್ರ ಕಾರ್ಯವನ್ನು ನೋಡಿ ನಾನು ಭಾಳ ಸಂತೋಷವಾಯಿತು. ಅದೇ ರೀತಿ ಅವರ ಪತ್ನಿಯವರು ಅಷ್ಟೇ ಒಂದು
ಅವರ ಒಂದು ಇಲಾಖೆಯಲ್ಲಿ ಒಳ್ಳೆಯ ಇದಾಗಿ ಮಾಡಿದ್ದಾರೆ. ಆದ್ದರಿಂದ ಇವರ ಒಂದು ಸಮಾಜಮುಖಿ ಕೆಲಸವನ್ನು ಗುರುತಿಸಿ ನಮ್ಮ ಬಸವಪ್ರಿಯ ನಾಗರಾಜು ಮತ್ತು ಚಾರಿಟಬಲ್ ಅಧ್ಯಕ್ಷರಾದ ಶ್ರೀಯುತ ಮಾಗನೂರು ಶ್ರೀ ಶಿವಮಲಪ್ಪನವರು ಇವರು ಎಲ್ಲ ಸೇರಿ ಇದನ್ನು ಹಮ್ಮಿಕೊಂಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನು. ಇದು ಬಹಳ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸೇರಿರುವಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ದಂಪತಿಗಳಿಗೆ ಮುಂದಿನ ಒಂದು ಇನ್ನೂ ಸಹ ಹೆಚ್ಚಿನ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಾಗಲಿ. ಈ ಒಂದು ಇಲ್ಲಿ ಆಗಮಿಸಿರುವ ಎಲ್ಲ ಶರಣೆಯರಿಗೂ ಬಸವಣ್ಣವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ. ಪರಮೇಶ್ವರು ಈ ಸುಂದರ ಸಂಜೆಯಲ್ಲಿ ಮಹಾಮನೆ ಕಾರ್ಯಕ್ರಮಕ್ಕೆ ಬಹಳ ಸುಂದರವಾಗಿ ಮಾತಾಡಿದೆ. ಅವರು ಶರಣಾರ್ಥಿಗಳು. ಈಗ ಅಧ್ಯಕ್ಷ ವಹಿಸಿಕೊಂಡ ಶ್ರೀಮಂತನವರು ಈ ಮಹಾಮನೆ ಕಾರ್ಯಕ್ರಮದ ಬಗ್ಗೆ ಒಂದು ಅನುಭವ ಕೊಡಬೇಕೆಂದು ಭಕ್ತಿಯಿಂದ ಶರಣಾರ್ಥಿಗಳು. ಓಂ ಗುರು ಬಸವಲಿಂಗಾಯ ನಮಃ. ಈ ಮನೆಯ ಒಂದು ಅನುಭವ ಮಂಟಪದಂತೆ ಇದೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿ ಸೇರಿರ್ತಕ್ಕಂಥ ಸದ್ಭಕ್ತರು ಭಾಳ ಉತ್ತಮವಾದ ನಡೆನುಡಿಗಳನ್ನು ತಮ್ಮ ಕರ್ತವ್ಯವನ್ನು ಮಾಡಿದಂಥ ಭಕ್ತರು ಸೇರಿದ್ದಾರೆ. ಈ ಭಕ್ತರು ಕಡಿಮೆ ಇದ್ದರೂ ಕೂಡ ಒಬ್ಬರು 100 ಜನಕ್ಕೆ ಸರಿಸಮಾನವಾದಂಥ ಧರ್ಮ ನ್ಯಾಯ ಕಾಯಕವನ್ನು ಮಾಡಿ ಇರ್ತಕ್ಕಂಥವ್ರು. ಆದ್ದರಿಂದ ಇದು ಭಾಳ ದೊಡ್ಡ ಸಭೆಯೇ ಆಗಿದೆ ಅಂತ ನಾವು ಭಾವಿಸ್ಕೊತೀವಿ. ಪ್ರಾರಂಭದಲ್ಲಿ ಈ ಬಸವಪ್ರಿಯ ನಾಗರಾಜರವರು ಯಾರನ್ನೂ ಗುರುತಿಸ್ತಾರೆ ಅಂತ ತಿಳ್ಕೊಂಡಿದ್ರು. ಆದರೆ ಬಸವಣ್ಣನವರ ಆಸ್ಥಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಆಸ್ಥಾನದಲ್ಲಿ ಧರ್ಮಗುರು ಇದ್ದರಂತಲ್ಲ, ಶೂನ್ಯ ಸಿಂಹಾಸನಕ್ಕೆ ಬಂದಂಥ ಅಲಮ ಪ್ರಭುಗಳ ರೀತಿ ಇವರ ನಡವಳಿಕೆ ಭಾಳ ಉತ್ತಮವಾಗಿದೆ ಅಂತಕ್ಕಂಥದ್ದು ನಮಗೆ ಮನವರಿಕೆಯಾಗಿದೆ. ಅವರಿಗೆ ಅವರ ಮಕ್ಕಳಿಗೆ ಒಳ್ಳೆಯ ಆಯುರಾರೋಗ್ಯವನ್ನು ಕೊಟ್ಟು ಆ ಬಸವಣ್ಣನವರು ಕಾಪಾಡಿ ಅಂತ ಹೇಳ್ತಾ, ಮತ್ತು ನಮ್ಮ ಪರಶಿವಮೂರ್ತಿಯವರು ಸಹ ಭಕ್ತಿಯಲ್ಲಿ ಹಾಡುಗಳನ್ನು ಹೇಳ್ತಕ್ಕಂಥದ್ರಲ್ಲಿ ವಚನಗಳನ್ನು ನುಡಿತಕ್ಕಂಥದ್ರಲ್ಲಿ ಭಾಳ ಉತ್ತಮವಾದವರು. ಅವರಿಗೆ ಇಂಥ ಮನೆಗಳನ್ನು ಕಂಡ್ರೆ ಇನ್ನೂ ಹೆಚ್ಚು ಆಡಬೇಕು ಅಂತಕ್ಕಂಥ ಒಂದು ಉತ್ಸಾಹ ಮೂಡುತ್ತೆ. ಅವರನ್ನು ನಾನು ಈಗ 2ನೇ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. ಅವರಂಥ ನಿಷ್ಠಾವಂತರು ಸತ್ಯವಂತರು ಬೇರೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಈ ನಮ್ಮ ಹಿರಿಯ ಶತಾಯುಷಿ ಗುರುಗಳಾದಂಥ ಚನ್ನವೀರಣ್ಣಾರಾಧ್ಯರು ಅವರು ನಮಗೆಲ್ಲರಿಗೂ ಕೂಡ ಮಹಾಗುರುಗಳಂತೆ ಈ ಮನೆಯಲ್ಲಿ ಶೋಭೆಯನ್ನು ತಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಲ್ಲಿ ಶರಣೆಯರು ಕಲ್ಯಾಣ ಪಟ್ಟಣದಲ್ಲಿ ಹೇಗೆ ತಮ್ಮ ಅನುಭವವನ್ನು ಹಂಚಿಕೊಂಡು ಸತ್ಯ ಧರ್ಮ ನಿಷ್ಠೆಯಿಂದ ದುಡಿದ್ರು, ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ಸಮಭಾವದಿಂದ ವರ್ತಿಸ್ತಿರ್ತಕ್ಕಂಥದ್ದನ್ನು ನೋಡಿದಾಗ ನಿಜವಾಗ್ಲೂ ಇದು ಕಲ್ಯಾಣ ಪಟ್ಟಣವೇ ಇದು ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಯ್ತಾ ಇದೆ. ಅದರಿಂದ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ. ಬಸವಾಜ್ಞೆಯ ಅಧ್ಯಕ್ಷರಾದ ಶಿವಮೂರ್ತಿಯವರು ಭಾಳ ಅನುಭವ ನುಡಿಗಳು ಮಾತಾಡಿದ್ದಾರೆ. ಅವರು ಭಾಳ ಕಲ್ಯಾಣ ಬಗ್ಗೆ ನಮಗೆಲ್ಲ ಚಿಂತನೆ. ಎಲ್ಲಿ ಕುಂತ್ಕೊಂಡು ಇಲ್ಲಿ ಜನ ಅಲ್ಲಿ ಅದೇ ಕಲ್ಯಾಣ, ಎಲ್ಲಿ ಕುಂತ್ಕೊಂಡು ಮಾತ್ರ ಅದೇ ಕೂಡ ಸಂಗಮ ದೇವ ಅಂತ. ನಿಮ್ಮ ಮನೆಗೆ ಯಾರೇ ಬಂದರೂ ಶರಣ ಬನ್ನಿ ಶರಣಾರ್ಥಿ ಅಷ್ಟು ಬಂದು ಕತ್ಕೊಳ್ಳಿ. ನೀವು ಕೊಡಲಿ ಬಿಡಲಿ ಎಷ್ಟು ಮಾತಾಡಲ್ಲ. ಯಾರೇ ಬರಲಿ ನಮ್ಮ ಇಂಕಾ ಧರ್ಮದಲ್ಲಿ ನಾವು ಉಟ್ಕೊಂಡು ಯಾರೇ ಬಂದರೆ ಬನ್ನಿ ಕುಳಿದುಕೊಳ್ಳಿ ಶರಣ ಬನ್ನಿ ಶರಣಾರ್ಥಿ. ಅದು ಉತ್ತಮವಾದ ಒಳ್ಳೆಯ ಪದವನ್ನು ಬಸವಣ್ಣ ಹೇಳ್ಕೊಳ್ತಾ ಪದಗಳು. ಅದು ಮಂಗನಿಗೆ ಏನು ಮಾತಾಡಲ್ಲ ಮನೆಗೆ ಹೋದರೆ. ಅದನ್ನ ನಾವು ಎಲ್ಲವನ್ನೇ ನಾನು ಅನುಭವನಿ ನೀನು ನೋಡಿ ನೀವೇನು ಕೊಟ್ಟ ಬರೋಲ್ಲ. ನೀವು ಮೊದಲು ಶರಣ ಬನ್ನಿ ಶರಣ ಬಂದು ಕುಳಿದುಕೊಳ್ಳಿ ಫಸ್ಟ್ ಮಾತಾಡಿ ಅಂತ ಎಲ್ಲ ಮನೆಗೆ ಬರ್ತೀವಿ. ಹಂಗೆ ನೀವೆಲ್ಲ ಅದಕ್ಕೆ ಅದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ. ಸಂಸ್ಕಾರ ಕೊಟ್ಟಿದ್ರೆ ಅವನಿಗೆ ವಿದ್ಯಾ ಎಲ್ಲ ಸಂಸ್ಕಾರ ಮಾಡ್ತಾರೆ. ಫಸ್ಟು ಸಂಸ್ಕಾರ ವಿಭೂತಿ ಲಿಂಗ ಅದು ಮೈನು. ಫಸ್ಟ್ ಬೆಳಿಗ್ಗೆ ಲಿಂಗ ಪೂಜೆ ಮಾಡಿ 3 ಲಿಂಗ ಡೇ ಒಂದ್ಸಲ ಪೂಜೆ ಮಾಡಲೇಬೇಕು. ಒಂದು ಸಲ ಲಿಂಗ ಪೂಜೆ ಮಾಡಿದ್ರೆ 330 ಕೋಟಿ ಪೂಜೆ ಮಾಡಿದಂಗೆ ನಮ್ಮ ಮನಃಶಾಂತಿ ಇದೆ. ಮನೆದೇವ ಕುಲದೇವ ಎನೆಗೆ ನಿಮ್ಮವರವಯ್ಯ ನಿಮ್ಮೆಸರು ಮನೆ ಮೆಸರು ನೈದು ಎಣ್ಣೆಯನ್ನ ಕೂಟ ಸಂಗ ನಿಮ್ಮ ಶರಣಂಗೆ ಮನೆದೇವ ಕುಲದೇವ ಎನೆಗೆ ನಿಮ್ಮವರಯ್ಯ. ತನಿ ಮೆಸರು ಮನೆ ಮೆಸರು ನಯನ ಮೆಸರು
ಎಣ್ಣೆಯನ್ನ ಕೂಡ ಸಂಗಮರ್ಯವ ನಿಮ್ಮ ಶರಣಿ ಎಷ್ಟು ನೀವು ಹೇಳ್ಕೋಬೇಕು. ಅದರಿಂದ ನಿಮ್ಮ ಎಲ್ಲ ಭಕ್ತ ಶರಣಾರ್ಥಿಗಳು ವಂದನಾರ್ಪಣೆ ಬಯಸಬೇಕು. ಶರಣ ಶ್ರೀಮತಿ ಲತಾ ಮತ್ತು ಶರಣ ಶ್ರೀ ನಂಜುಂಡರಾಧ್ಯರವರಿಗೆ ನಮ್ಮ 115ನೇ ಬಸವ ಧರ್ಮದ ಪರವಾಗಿ ನಮ್ಮೆಲ್ಲರ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಿವಮಲ್ಲಪ್ಪ ಸರ್ ಈ ಕಾರ್ಯಕ್ರಮದಲ್ಲಿ ಅವರು ಅವಿರತವಾಗಿ ಬಸವ ಧರ್ಮ ಕೇಂದ್ರಕ್ಕೆ ಸೇರಿಕೊಂಡು ತುಂಬ ಒಳ್ಳೆಯ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು. ಹಾಗೆ ನಿವೃತ್ತ ಪರಮಶಿವಯ್ಯ ಸರ್ ಕೂಡ ತುಂಬ ಕ್ರಮಬದ್ಧ ರೀತಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಮಾತಾಡಬೇಕು ಅಷ್ಟರ ಮಟ್ಟಿಗೆ ಮಾತಾಡಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಬಸವ ಧರ್ಮದ ಯಾವುದೇ ಕಾರ್ಯಕ್ರಮದಲ್ಲಿ ಪರಮಶಿವಯ್ಯ ಸರ್ ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ ಅವರಿಗೂ ಸಹ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಶಾಲೆಯಲ್ಲಿ ಶಿಕ್ಷಕರಿದ್ದರು, ಅವರ ಅಣ್ಣನೇ ಬಸವರಾಜ ಸರ್ ತುಂಬ ಜೆಂಟ್ಲ್ಮೆನ್. ಅವರು ನಮ್ಮ ಶಾಲೆಗೆ ಒಂದು ಗೌರವ ತಂದುಕೊಟ್ಟಂತ ಒಬ್ಬರು ಮಾಸ್ಟ್ರು, ಅವ್ರ ಅಣ್ಣ ಇವರು ಬಸವರಾಜ ಸರ್. ಆದ್ರೆ ನನಗೆ ಹೆಚ್ಚು ಪರಿಚಯ ಇಲ್ಲ, ನನಗೆ ಚೆನ್ನಾಗಿ ಗೊತ್ತವರು. ಅವರ ಹಾಡು, ಅವರ ಒಂದು ಸಂಸ್ಕಾರ, ಭಗವಂತ ಅವ್ರನ್ನ ಚೆನ್ನಾಗಿ ಇಟ್ಟಿರಲಿ. ಇನ್ನೂ ಹಲವಾರು ದಿನಗಳ ಕಾಲ ನಮ್ಮ ಬಸವ ಧರ್ಮ ಮನೆ ಶರಣ ಸಂಸ್ಕೃತಿಯನ್ನು ಹೆಚ್ಚು ಬೆಳೆಸ್ರಿ ಅಂತ ಹೇಳ್ತಾ ಅವರಿಗೂ ಕೂಡ ನಮ್ಮ ಬಸವ ಧರ್ಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸ್ತೇನೆ. ಹಾಗೆ ಸುಮಾರು ವರ್ಷಗಳಿಂದ ನನ್ನ ಆತ್ಮೀಯರು ಬಸವ ಧರ್ಮ ಕೇಂದ್ರದ ಗೌರವ ಅಧ್ಯಕ್ಷರಾದಂಥ ನಾಗರಾಜ ಸರ್ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಈ ಶರಣ ಸಮ್ಮೇಳನವನ್ನ, ಈ ತರ ಮಹಾಮನೆ ಕಾರ್ಯಕ್ರಮನ ಹಲವಾರು ಕಡೆ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಇದನ್ನ ನಮ್ಮ ಜನಾಂಗಕ್ಕೆ ಒಂದು ಮಾದರಿಯಾಗಿ ಎಲ್ಲರಿಗೂ ಕೂಡ ಸಂಸ್ಕಾರ ಎಲ್ಲ ಕಳೆದೈತೆ ಇರುವಂತ ಕಾಲದಲ್ಲಿ ಇನ್ನೂ ಹೆಚ್ಚು ಈ ಕಾರ್ಯಕ್ರಮ ರೂಪುಗೊಳ್ಬೇಕು. ಅದ್ರ ಜೊತೆಗೆ ನಾವು ಕೂಡ ಭಾಗವಹಿಸ್ತೀವಿ ಅಂತ ಹೇಳ್ತಾ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಶರಣ ಬಂಧುಗಳು, ನಮ್ಮ ಲತಾ ಮೇಡಮ್ ಹಾಗೂ ನಂಜುಂಡರಾಧ್ಯರ ಎಲ್ಲ ಕುಟುಂಬ ವರ್ಗದವರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಅವರ ಶಿಸ್ತುಬದ್ಧ ಪ್ರತಿಯೊಂದು ಕೂಡ ಎಲ್ಲ ಗಮನಿಸ್ತಾ ಇದ್ದೀನಿ. ಇದೇ ರೀತಿ ಅವರ ಬಂಧುಗಳು ಎಲ್ಲಿಗಂಟಿದ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಅವರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾವ ಅಂತ ಹೇಳ್ತಾ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಬಗ್ಗೆ ಕೊಡ್ಲಿ ಅಂತೇಳಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಪಶ್ಚಿಮೂರ್ತಿ ಸರ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಇನ್ನೂ ಹೆಚ್ಚು ಆಡಬೇಕು, ಇನ್ನೂ ಎಲ್ಲಾ ಕಡೆ ಅವರು ಮಹಾಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ತಾ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ವಂದನೆ ಅರ್ಪಣೆ ಮಾಡಕ್ಕೆ ನನಗೆ ಅವಕಾಶ ಕೊಟ್ಟಂತ ಮಹಾಮನೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಜೈ ಹಿಂದ್, ಜೈ ಮಹಾಮನೆ. 117ನೇ ಮಹಾಮನೆ ಕಾರ್ಯಕ್ರಮವನ್ನು ಆಡ್ಬಳ್ಳಿ ವೈಶ್ಯರು ಸ್ವಾಗತ ಮಾಡಿಕೊಟ್ಟಿದ್ದಾರೆ. ಅವರು ಸಹ ಶರಣಾರ್ಥಿಗಳು. ಈಗ ನಾವು ನಾಳೆ ಸಹ ಪಶುಪತಿ ಊರಿನಿಂದ ಎಲ್ಲ ಬರ್ತೀವಿ. ಇಲ್ಲಿ ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ ಹಂಚಿಪುರ ಗ್ರಾಮದಲ್ಲಿ ಅಲ್ಲೊಂದು 117ನೇ ಮಹಾಮನೆ, ನಾವು ಅಲ್ಲೇ ಹೋಗ್ತೀವಿ. ಇದೇ ಎಲ್ಲ ಮಕ್ಕಳು ಇಲ್ಲಿ ಮಾದೇಪ್ಪನ ಮಾಡಬೇಕಾಯ್ತು, ಮನಸ್ಸು ಕೊಟ್ಟು ಮಾದೇಪ್ಪನವರು ಮೋಸ ಹೇಳಿದ್ವಿ. ಅವರು 10 ವರ್ಷದಿಂದ ದಾಸೋಹ ಬರ್ತಾವ್ರೆ. ನಾವು ಮಾಡಿ ಹೇಳಿದ್ರು ಗಾಡಿ ಅಂತಾವ್ರೆ. ನೋಡಿ ಮನಸ್ಸು ಮಾಡ್ಕೊಡಿ, ಒಳ್ಳೇದು. ಮಹಾಮನೆ ಮಾಡಿದಷ್ಟು ನಿಮಗೆಲ್ಲ ಜನ ಸೇರ್ತಾರೆ. ಚಿಂತನೆ ಮಾಡೋದು ಒಳ್ಳೇದು. ಅದರಿಂದ ಒಪ್ಪಿಸಿ ಈಗೆಲ್ಲ ಒಂದು ಮಂಗಳಾಡಿಗೆ ಹೇಳ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ, ಶ್ರೀ ಗುರು ಬಸವ, ಶ್ರೀ ಗುರು ಬಸವ, ಶ್ರೀ ಗುರು ಬಸವ, ಶ್ರೀ ಗುರು ಬಸವ.